ಎಲ್ಲರಿಗೂ ನಮಸ್ಕಾರ. ವೈರ್ಲೆಸ್ PSI ಕರ್ನಾಟಕ ಈ ಸೀರೀಸ್ ಅಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ ಹೆಸರು ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ಸ್ ಅಂತ. ಆಲ್ರೈಟ್, ಸೊ ಪ್ರೀವಿಯಸ್ ಆಗಿ ಡಿಸ್ಕಸ್ ಮಾಡಿದಿರುವಂಥ ವಿಡಿಯೋಸ್ ಅಲ್ಲಿ ನಾವು ನೋಡಿದ್ವಿ ವಾಟ್ ಈಸ್ ಮೀನ್ ಬೈ ಆಂಪ್ಲಿಫೈಯರ್ ಅಂಡ್ ಸಮ್ ಬೇಸಿಕ್ ಕ್ವಶನ್ಸ್ ರಿಗಾರ್ಡಿಂಗ್ ಆಂಪ್ಲಿಫೈಯರ್. ಓಕೆ, ಸೊ ಏನಿರುತ್ತೆ ಆಂಪ್ಲಿಫೈಯರ್, ಅಪ್ಲಿಕೇಶನ್ಸ್ ಏನು, ಮತ್ತೆ ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ಕಾಂಪೋನೆಂಟ್ಸ್ ಇರುತ್ತೆ ಆಂಪ್ಲಿಫೈಯರ್ ಅಲ್ಲಿ, ಮತ್ತೆ ಮೋಸ್ಟ್ ಕಾಮನ್ ಟೈಪ್ ಆಫ್ ಆಂಪ್ಲಿಫೈಯರ್ ಅಂದ್ರೆ ಟ್ರಾನ್ಸಿಸ್ಟರ್ ಅಂತ ಅರ್ಥ. ಓಕೆ, ಸೊ ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತೆಲ್ಲ ನಾವು ನೋಡಿದ್ವಿ. ಓಕೆ, ಸೊ ಅದ್ರ ಕಂಟಿನ್ಯೂಯೇಷನ್ ಅಂತ ನಾನು ಈ ವಿಡಿಯೋನ ಹೇಳ್ಬೋದು ಗೈಸ್. ಸೊ ಒಂದು ವಿಡಿಯೋಲಿ ಜಾಸ್ತಿ ಲೆಂತ್ ಆಗೋದ್ರಿಂದ ಅದನ್ನ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರೋದ್ರಿಂದ ಇದನ್ನ ಸಪ್ರೇಟ್ ಆಗಿ ಒಂದು ವಿಡಿಯೋಲಿ ಹಾಕೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಆಲ್ ರೈಟ್, ಸೊ ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಯಾವುದಾದ್ರೂ ಕ್ವಶನ್ ಪೇಪರ್ನ ನೀವು ತೆಗೆದು ನೋಡಿ ಗೈಸ್. ಸೊ 2000 ಆಲ್ಮೋಸ್ಟ್ 15, 16, 17, 18 ಯಾವುದಾದ್ರೂ ತೆಗೆದು ನೋಡಿ. ಸೊ ಅದರಲ್ಲಿ ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ಸ್ ಮೇಲೆ 2 ಕ್ವಶನ್ ಇದ್ದೇ ಇರುತ್ತೆ. ಆಲ್ ರೈಟ್, ಸೊ ಇದರಲ್ಲಿ ಏನಿಲ್ಲ ಗೈಸ್, ಸೊ ಜಸ್ಟ್ ಸಿಂಪಲ್ ಕ್ವಶನ್ ಕೇಳ್ತಾರೆ, ನಿಮ್ಗೆ ಡೆರಿವೇಶನ್ ಎಲ್ಲ ಬೇಕಾಗಿಲ್ಲ. ಆಲ್ ರೈಟ್, ಸೊ ಸಿಂಪಲ್ ಕ್ವಶನ್ಸ್ ಏನಿದೆ ಇದರಲ್ಲಿ, ಎಫಿಷಿಯನ್ಸಿ ನಮ್ಗೆ ಗೊತ್ತಿರಬೇಕು, ಕಂಡಕ್ಷನ್ ಆಂಗಲ್ ಗೊತ್ತಿರಬೇಕು, ಮತ್ತೆ ನಂಬರ್ ಆಫ್ ಟ್ರಾನ್ಸಿಸ್ಟರ್ಸ್ ವಾಟ್ ವಿ ಆರ್ ಯೂಸಿಂಗ್ ದಟ್ ವಿ ಶುಡ್ ನೋ, ಅಂಡ್ ಆಲ್ಸೋ ದ ಅಪ್ಲಿಕೇಶನ್ ವೇರ್ ವಿಲ್ ಬಿ ಯೂಸಿಂಗ್ ದೀಸ್ ಟೈಪ್ ಆಫ್ ಟ್ರಾನ್ಸಿಸ್ಟರ್ಸ್ ಅಂತ ಇದರಲ್ಲಿ ಬರುತ್ತೆ, ಎಲ್ಲಿ ಯೂಸ್ ಮಾಡ್ತೀವಿ ಟ್ರಾನ್ಸಿಸ್ಟರ್ನ ಅಂತ. ಸೊ ಇಷ್ಟೆಲ್ಲ ಗೊತ್ತಿದೆ, ಒಂದು 4 ಪಾಯಿಂಟ್ಸ್ ಇದೆ, ಅದಷ್ಟು ಗೊತ್ತಿದ್ರೆ ನಮಗೆ ಯಾವುದಾದ್ರೂ ಪ್ರಶ್ನೆ ಬರಲಿ ಸೊ ಅದನ್ನ ನಾವು ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೆ ಇದನ್ನ ತುಂಬಾ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ವಲ್ಪ ವಿಡಿಯೋ ಲೆಂದಿ ಆಗುತ್ತೆ, ಬಟ್ ನೀವು ಪೇಷನ್ಸ್ ಇಡಬೇಕು, ಯಾಕಂದ್ರೆ ಇದು ಕಾಂಪಿಟೇಟಿವ್. ಸೊ ಇದರಲ್ಲಿ ಪೇಷನ್ಸ್ ಎಷ್ಟು ಕೇಳುವವರಿಗೆ ತುಂಬಾ ವ್ಯಾಲ್ಯೂ ಇರುತ್ತೆ. ರೈಟ್, ಸೊ ಸ್ವಲ್ಪ ನೀವು ಎಂಡ್ ವರೆಗೆ ನೋಡಿ ಗೈಸ್ ಅಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಎವರ್ ಥಿಯರಿ ನಾನು ಹೇಳ್ತಿದ್ದೀನಿ, ಸೊ ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಕ್ವಶನ್ ಸಾಲ್ವ್ ಮಾಡೋಕೆ ತುಂಬಾ ಈಸಿ ಆಗುತ್ತೆ. ಬಟ್ ನೀವು ಥಿಯರಿನೇ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಕ್ವಶನ್ಸ್ ಹೊಸದು ಅನಿಸುತ್ತೆ, ಐ ಮೀನ್ ಅನ್ರಿಲೇಟೆಡ್ ಅಂತ ಅನಿಸ್ಬೋದು. ಸೊ ಅದಕ್ಕೆ ನಾನು ಡೀಟೇಲ್ ಆಗಿ ಫಸ್ಟ್ ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದೆನ್ ಆಸ್ಟ್ ಕ್ವಶನ್ಸ್ ಏನಿದೆ ಅಲ್ಲ ಪ್ರೀವಿಯಸ್ ಆಗಿ ಅದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ಸೊ ಒನ್ಸ್ ನೀವು ಥಿಯರಿ ನೋಡಿದ್ಮೇಲೆ ಆ ಕ್ವಶನ್ಸ್ನ ನೀವೇ ಆನ್ಸರ್ ಮಾಡಬೇಕು, ಅಷ್ಟು ಎಕ್ಸ್ಪ್ಲನೇಷನ್ನ ನಾನು ಹೇಳಿರ್ತೀನಿ. ರೈಟ್, ಸೊ ಅದಕ್ಕಿಂತನೂ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಒಳ್ಳೇದನ್ಸಿದ್ರೆ ಲೈಕ್ ಮಾಡಿ. ಆಲ್ ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಸೆಷನ್. ಓಕೆ, ಸೊ ಫಸ್ಟ್ ಬರೋಣ. ಆ್ಯಸ್ ಯೂಶುವಲ್ ಫಸ್ಟ್ ಥಿಂಗ್ ವಾಟ್ ವಿಲ್ ಬಿ ಸೀಯಿಂಗ್ ಈಸ್ ವಾಟ್ ಆರ್ ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ಸ್ ಅಂತ. ಸೊ ಏನಿದು ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ಸ್, ಏನಕ್ಕೆ ಮಾಡ್ತೀವಿ, ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ನೋಡೋಣ. ಸೊ ಕ್ಲಾಸಸ್ ಆರ್ ಬೇಸಿಕಲಿ ದ ಟೈಪ್ಸ್ ಆಫ್ ಆಂಪ್ಲಿಫೈಯರ್ಸ್ ವಿಚ್ ಇಸ್ ಡನ್ ಆನ್ ದ ಬೇಸಿಸ್ ಆಫ್ ದೇರ್ linearity, efficiency, gain and many more factors that are considered ಅಂತ. ಸೊ ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ಸ್ ಅನ್ನೋದು ಏನಿಲ್ಲ ಗೈಸ್, ಟೈಪ್ಸ್ ಆಫ್ ಆಂಪ್ಲಿಫೈಯರ್ಸ್ ಅನ್ನಂಗೇನೆ ಅರ್ಥ. ಸೊ ಪವರ್ ಆಂಪ್ಲಿಫೈಯರ್ ಬೇಸಿಕಲಿ ಟ್ರಾನ್ಸಿಸ್ಟರ್ ಏನು ಯೂಸ್ ಮಾಡ್ತೀವಿ ನಾವು ಅದನ್ನ ಪವರ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಆಡಿಯೋ ಅಪ್ಲಿಕೇಶನ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ, ಅದನ್ನ ಪವರ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಅಂಡ್ ಆ ಪವರ್ ಆಂಪ್ಲಿಫೈಯರ್ ಅಲ್ಲಿ ಸ್ವಲ್ಪ ವಿಧಗಳು ಬರುತ್ತೆ. ಸೊ ಅದನ್ನೇ ಟೈಪ್ಸ್ ಅನ್ನೋ ಬದಲಿ ನಾವು ಇಲ್ಲಿ ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ಸ್ ಅಂತ ಕರಿತೀವಿ. ರೈಟ್, ಸೊ ಕ್ಲಾಸಸ್ ಅಂದ್ರೆ ಟೈಪ್ಸ್ ಅನ್ನಂಗೇನೆ ಅರ್ಥ. ಸೊ ದಟ್ಸ್ ದ ಸಿಂಪಲ್ ಇನ್ಫಾರ್ಮೇಶನ್ ಅಂಡ್ ಇದು ತುಂಬಾ ಬೇಸಿಕ್ ಇದೆ ಗೈಸ್. ಸೊ ಫಸ್ಟ್ ಇದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಬೇಕು. ಇದರಲ್ಲಿ ಸ್ಪೆಷಲ್ ಏನಿಲ್ಲ, ಕ್ಲಾಸ್ ಅಂದ್ರೆ ಟೈಪ್ ಅಂತ ಅರ್ಥ. ಸೊ ಈ ತರ. ಓಕೆ, ಸೊ ವೈ ದ ಕ್ಲಾಸಿಫಿಕೇಶನ್ ಹ್ಯಾಸ್ ಬಿನ್ ಡನ್ ಅಂತ ಅಂದ್ರೆ ಏನಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಏನಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡ್ಬೇಕು ಆಕ್ಚುಲಿ ಇದನ್ನ ಅಂತ. ಓಕೆ, ಸೊ ಇದಕ್ಕೆ ನೋಡಿ ಎಷ್ಟು ನೀಟ್ ಆಗಿರುವಂಥ ಆನ್ಸರ್ ಇದೆ. ದ ಕ್ಲಾಸಿಫಿಕೇಶನ್ ಈಸ್ ಡನ್ ಇನ್ ಆರ್ಡರ್ ಟು ಮ್ಯಾಚ್ ಅ ಪರ್ಟಿಕ್ಯುಲರ್ ಆಂಪ್ಲಿಫೈಯರ್ ಟು ದ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ವೇರ್ ಇಟ್ ಸೂಟ್ಸ್ ಮೋಸ್ಟ್ ಅಂತ. ರೈಟ್, ಸೊ ಕ್ಲಾಸಿಫಿಕೇಶನ್ ಏನಕ್ಕೆ ಮಾಡಿದ್ದಾರೆ ಅಂದರೆ, ಓಕೆ, ಸೊ ಒಂದು ಪರ್ಸನ್ ಇರ್ತಾನೆ, ಒಂದು ಹುದ್ದೆಗೆ ಅವನು ಎಲಿಜಿಬಲ್ ಇರ್ತಾನೆ, ಬಟ್ ಇನ್ನೊಂದು ಪರ್ಸನ್ ಇರ್ತಾನೆ ಅವನು ಇನ್ನೊಂದು ಹುದ್ದೆಗೆ ಎಲಿಜಿಬಲ್ ಇರ್ತಾನೆ. ಸೊ ಆವಾಗ ಯಾವ ಪರ್ಸನ್ ಒಂದು ಹುದ್ದೆಗೆ ಎಲಿಜಿಬಲ್ ಇರ್ತಾನೋ ಆ ಪರ್ಸನ್ ಬಂದರೆ ಮಾತ್ರ ಆಮೇಲೆ ಡ್ಯೂಟಿ ಕರೆಕ್ಟಾಗಿ ಮಾಡ್ಬೋದು. ಸೊ ಅದರಿಂದನೇ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಪ್ಲಿಫೈಯರ್ಸ್ ಮಾರ್ಕೆಟಲ್ಲಿ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ವೆಷನ್ಸ್ ಆಗಿದೆ. ಸೊ ಎಲ್ಲ ಕ್ಲಾಸಸ್ ಆಫ್ ಆಂಪ್ಲಿಫೈಯರ್ಸು ಸೇಮ್ ವರ್ಕ್ನ ಮಾಡಲ್ಲ. ಸೊ ಅದರಿಂದ ನಮ್ಗೆ ಯಾವ್ದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಇದೆಯೋ ಅದಕ್ಕೆ ತಕ್ಕಂತೆ ನಾವೊಂದು ಆಂಪ್ಲಿಫೈಯರ್ನ ಚೂಸ್ ಮಾಡಬೇಕು ಅಂತಂದರೆ ಈ ಕ್ಲಾಸಸ್ ನಮಗೆ ಗೊತ್ತಿರಬೇಕು. ಅಂದರೆ ಯಾವ ಕ್ಲಾಸ್ ಆಫ್ ಆಂಪ್ಲಿಫೈಯರ್, ಸೊ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಅಂತ ಬರುತ್ತೆ. ಸೊ ಕ್ಲಾಸ್ ಎ ಏನು ಮಾಡುತ್ತೆ, ಕ್ಲಾಸ್ ಬಿ ಏನು ಮಾಡುತ್ತೆ, ಕ್ಲಾಸ್ ಸಿ ಏನು ಮಾಡುತ್ತೆ ಅಂತ ಗೊತ್ತಿದ್ದಾಗ ಮಾತ್ರ ನಾನು ನನ್ನ ಅಪ್ಲಿಕೇಶನ್ಗೆ ತಕ್ಕಂತೆ ಆಂಪ್ಲಿಫೈಯರ್ನ ಚೂಸ್ ಮಾಡ್ಕೋಬಹುದು. ಸೊ
ಇದು ನಮಗೆಲ್ಲ ಯೂಸ್ ಮಾಡೋರಿಗೆ ಎಂಡ್ ಯೂಸರ್ಸ್ಗೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಲಾಸಸ್ಸನ್ನು ಮಾಡಿದ್ದಾರೆ. ಸೊ ಅದರಲ್ಲಿ ಅವುಗಳ ಸ್ಪೆಸಿಫಿಕೇಶನ್ಸ್ನ ಮೆನ್ಷನ್ ಮಾಡ್ತಾರೆ, ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ನ, ಅವುಗಳ ಗುಣಗಳನ್ನು ಸ್ಪೆಸಿಫೈ ಮಾಡ್ತಾರೆ. ಸೊ ಅದರಿಂದ ಎಂಡ್ ಯೂಸರ್ಸ್ಗೆ ಹೆಲ್ಪ್ ಆಗುತ್ತೆ. ಯಾವ ಕ್ಲಾಸ್ ಆಫ್ ಆಂಪ್ಲಿಫೈರ್ನ ನಾನು ಚೂಸ್ ಮಾಡಬೇಕು, ನನಗೆ ಯಾವ್ದು ಬೇಕಾಗಿದೆ ಅದರಲ್ಲಿ ಅಂತ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಕ್ಲಾಸಿಫಿಕೇಶನನ್ನು ಮಾಡಿದ್ದಾರೆ. ಆಲ್ ರೈಟ್, ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ನೋಡಿ. ಸೊ ಇಫ್ ಯು ಆರ್ ಡಿಸೈನಿಂಗ್ ದ ಲೌಡ್ ಸ್ಪೀಕರ್ ದೆನ್ ಯು ನೀಡ್ ಅ ಆಂಪ್ಲಿಫೈರ್ ವಿಚ್ ಕ್ಯಾನ್ ಗಿವ್ ಹೈ ಆ್ಯಂಡ್ ಕಂಟಿನ್ಯೂಸ್ ಔಟ್ಪುಟ್ ಅಂತ. ಸೊ ನೀವು ಒಂದು ಲೌಡ್ ಸ್ಪೀಕರ್ನ ಡಿಸೈನ್ ಮಾಡ್ತಿದ್ದೀರಿ ಅಂದರೆ ನೀವು ಒಂದು ಲೌಡ್ ಸ್ಪೀಕರ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ, ಅದ್ರ ಮೇಲೆ ಪ್ರಾಜೆಕ್ಟ್ ಇದೆ ನಿಮಗೆ. ಸೊ ಆ ಲೌಡ್ ಸ್ಪೀಕರ್ನ ಡಿಸೈನ್ ಮಾಡಬೇಕಂದ್ರೆ, ನೀವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಯಾವ ಟೈಪ್ ಆಫ್ ಕ್ಲಾಸ್, ಯಾವ ಥರದ ಆಂಪ್ಲಿಫೈರ್ ಅಂದರೆ ಯಾವ ಥರದ ಆಂಪ್ಲಿಫೈರ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಆಬ್ವಿಯಸ್ಲಿ ಆ ಆಂಪ್ಲಿಫೈರು ಜಾಸ್ತಿ ಔಟ್ಪುಟ್, ಯಾಕಂದರೆ ಹೈ ಔಟ್ಪುಟ್ ಇರಬೇಕು, ಹೈ ಕರೆಂಟ್ ಇದ್ದಾಗ ಮಾತ್ರ, ಜಾಸ್ತಿ ವೋಲ್ಟೇಜ್ ಇದ್ದಾಗ ಮಾತ್ರ ಸೌಂಡ್ ಜಾಸ್ತಿ ಬರುತ್ತೆ. ರೈಟ್, ಸೊ ಹೈ ವೋಲ್ಟೇಜ್ ಇರಬೇಕು, ಅದರಲ್ಲಿ ಹೈ ಔಟ್ಪುಟ್ ಇರಬೇಕು, ಮತ್ತು ಕಂಟಿನ್ಯೂಸ್ ಔಟ್ಪುಟ್ ಇರಬೇಕು. ಯಾಕಂದರೆ ಲೌಡ್ ಸ್ಪೀಕರು ಕಂಟಿನ್ಯೂಸ್ ಆಗಿ ಆನ್ ಆಗಿರಬೇಕು. ಸೊ ಲೈಕ್ ನಾನು ಮಾತಾಡ್ತಿದ್ದೀನಿ ಇವಾಗಂದರೆ ನನ್ನ ಮೈಕ್ರೋಫೋನ್ ಕಂಟಿನ್ಯೂಸ್ ಆಗಿ ಆನ್ ಇದ್ದಾಗ ಮಾತ್ರ ನಿಮ್ಮ ವ್ಯೂವರ್ಸ್ಗೆ ನನ್ನ ವಾಯ್ಸು ಕಂಟಿನ್ಯೂಸ್ ಆಗಿ ಕೇಳಿಸುತ್ತೆ. ಸೊ ಇನ್ ಬಿಟ್ವೀನ್ ಅದು ಸ್ವಿಚ್ ಆಫ್ ಸ್ವಿಚ್ ಆನ್ ಈ ಥರ ಆಗ್ತಾ ಇದ್ದರೆ ನನ್ನ ವಾಯ್ಸು ಬ್ರೇಕ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಬಿ ಆಫ್ ನೋ ಯೂಸ್. ಸೊ ದಟ್ಸ್ ವೈ ಅದ್ರ ಔಟ್ಪುಟ್ಟು ಕಂಟಿನ್ಯೂಸ್ ಆಗಿರಬೇಕು ಅಂತ ಅರ್ಥ. ಸೊ ಆಲ್ಮೋಸ್ಟ್ ಎಲ್ಲ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸಲ್ಲೂ ಕಂಟಿನ್ಯೂಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಗೈಸ್. ಸೊ ಯಾಕಂದರೆ ನಾವು ಹ್ಯೂಮನ್ಸು ಯಾವುದೇ ಒಂದು ಪ್ರಾಕ್ಟಿಕಲ್ ಕೆಲಸ ಮಾಡಿದ್ರೆ ನಾವು ಮಷಿನ್ ಥರ ಅಲ್ಲ. ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಸೊ ಅಂದರೆ ಸ್ವಲ್ಪ ಸಮಯ ಹೊತ್ತು ಮಾಡಿದ್ರು ಅದನ್ನು ಕಂಟಿನ್ಯೂ ಆಗಿ ಮಾಡ್ತೀವಿ ಅಂತ ಅರ್ಥ. ಆಲ್ರೈಟ್, ಸೊ ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನೋಡಿ, ಇಲ್ಲಿಂದ ಆ್ಯಕ್ಚುಯಲ್ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಜಸ್ಟ್ ಬ್ಯಾಕ್ ಗ್ರೌಂಡ್ ಆ್ಯಂಡ್ ಮೋಟಿವೇಶನ್ ಅಂತ ನಾನು ಕೊಡ್ತೀನಿ. ಸೊ ಅಂದರೆ ಏನಂತ ಓದಬೇಕು, ನಿಮ್ಗೆ ಅರ್ಥ ಆಗಬೇಕು. ಸೊ ಇಟ್ ಶುಡ್ ಕ್ರಿಯೇಟ್ ಎ ಕ್ಯೂರಿಯಾಸಿಟಿ ಇನ್ ಯು. ಸೊ ವೈ ಐ ಆಮ್ ಲರ್ನಿಂಗ್ ದಿಸ್ ಒನ್ ಆ್ಯಂಡ್ ವೈ ಶುಡ್ ಐ ಕೀಪ್ ಇನ್ ಮೈಂಡ್ ದಿಸ್ ಥಿಂಗ್ ಅಂತ. ಸೊ ಅವಾಗ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಮೈಂಡಲ್ಲಿ ಉಳಿಯುತ್ತೆ, ತಲೆಗೆ ಹತ್ತುತ್ತೆ ಅಂತ ಅರ್ಥ. ಓಕೆ, ಸೊ ಇಲ್ಲಿಂದ ನಮಗೆ ಆ್ಯಕ್ಚುಲಾಗಿ ಟಾಪಿಕ್ ಸ್ಟಾರ್ಟ್ ಆಗೋದು, ಮತ್ತು ಇಲ್ಲಿಂದ ನೆನ್ಪಿಟ್ಕೊಳ್ಬೇಕಾದ ಸಂಗತಿ ತುಂಬ ಬರುತ್ತೆ. ಓಕೆ, ಸೊ ದಟ್ಸ್ ದ ಜನರಲ್ ಎಕ್ಸ್ಪ್ಲನೇಷನ್ ವಾಟ್ ಯು ಆರ್ ಗಿವನ್ ಪ್ರೀವಿಯಸ್ಲಿ. ಸೊ ಕ್ಲಾಸಸ್ ಅಂತ ಬರುತ್ತೆ, ಇದರಲ್ಲಿ ಎಷ್ಟು ನೋಡಿ ಬರುತ್ತೆ, 5 ಟೈಪ್ ಬರುತ್ತೆ. ಓಕೆ, ಸೊ ಕ್ಲಾಸ್ ಎ ಅಂತ ಫಸ್ಟ್ ಒನ್ನು, ಕ್ಲಾಸ್ ಬಿ ಆಂಪ್ಲಿಫೈರ್ ಅಂತ ಸೆಕೆಂಡ್ ಒನ್ನು, ಕ್ಲಾಸ್ ಎ ಬಿ ಅಂತ ಬರುತ್ತೆ ಥರ್ಡ್ ಒನ್ನು, ದೆನ್ ಕ್ಲಾಸ್ ಸಿ ಅಂತ ಬರುತ್ತೆ, ತುಂಬ ಇಂಪಾರ್ಟೆಂಟು, ಇದ್ರ ಮೇಲೆ ಜಾಸ್ತಿ ಕ್ವಶನ್ ಬರ್ತವೆ. ದೆನ್ ಕ್ಲಾಸ್ ಡಿ ಅಂತ, ಡಿ ಟು ಟಿ ಅಂತ ಬರುತ್ತೆ. ಸೊ ಕ್ಲಾಸ್ ಎ ಬಿ ಸಿ ಡಿ, ಕ್ಲಾಸ್ ಇ, ಕ್ಲಾಸ್ ಎಫ್, ಕ್ಲಾಸ್ ಎಸ್ ಟಿ ಅಂತ ಟಿ ವರೆಗೂ ಬರುತ್ತೆ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಇಲ್ಲ ಗೈಸ್. ಸೊ ಇದರಲ್ಲಿ ಅಷ್ಟು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಡೀಪಾಗಿ ನೋಡೋದು ಫಸ್ಟ್ 4 ಕ್ಲಾಸಸ್ಸು, ಇದನ್ನೇ ಜಾಸ್ತಿ ಎಕ್ಸಾಮಲ್ಲಿ ಕೇಳ್ತಾರೆ, ಮತ್ತು ಇದೇ ಇಂಡಸ್ಟ್ರಿಯಲ್ಲಿ ಯೂಸ್ ಆಗೋದು ಕೂಡ. ಸೊ ಇವೆಲ್ಲ ಥೆರಾಟಿಕಲ್ ಟೈಪ್ಸ್ ಆಫ್ ಆಂಪ್ಲಿಫೈರ್ಸ್ ಇದೆ. ಸೊ ಜಸ್ಟ್ ನಾವು ಡೆರಿವೇಷನ್ ಬಿಡಿಸ್ಬೋದು, ಇದರ ಆಂಪ್ಲಿಫಿಕೇಶನ್ ಹಿಂಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ಡ್ಯೂ ಟು ಪ್ರಾಕ್ಟಿಕಲ್ ಲಿಮಿಟೇಷನ್ಸ್ will not be able to implement these type of amplifiers in a real world. So I mean you can test, but in a harsh environment they will be not working properly. So that's why generally people don't go for these type of amplifiers due to their practical limitations. Okay, so the most commonly used and most abundantly used type of amplifier is the class A amplifier. So please keep in this mind. All right, okay, so we'll move to the first type of amplifier, that is class A now. Okay, so ನೋಡಿ ಕ್ಲಾಸ್ ಎ ಆಂಪ್ಲಿಫೈರ್ ನಾ ಜಸ್ಟ್ ಇವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೈಲೈಟ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಗೈಸ್. ಸೊ ಇವುಗಳನ್ನು ನೀವು ಒಂದು ಪೇಪರಲ್ಲಾದರೂ ಬರೆದಿಟ್ಕೊಳ್ಳಿ, ಅಥವಾ ನೀವು ನೋಟ್ಸ್ ಮಾಡ್ತಾ ಇದ್ರೆ ಒಳ್ಳೆಯದೇ. ಸೊ ಅದರಲ್ಲಿ ನೀವು ಬರೆದಿಡ್ಬೋದು, ಅಥವಾ ನಮಗೆ ಕಾಮೆಂಟ್ ಮಾಡಿ, ನಿಮಗೆ ಬೇಕಾದರೆ ಈ PPTs ಎಲ್ಲ ನಾವು ಸೆಂಡ್ ಮಾಡ್ತೀವಿ. ಆಲ್ ರೈಟ್, ಸೊ if you maximum people comment, then I will be able to send these documents to you. All right, so that's the deal. Okay, so first characteristic ಏನಿದೆ ನೋಡಿ, this is single transistor amplifier ಅಂತ. ಅಂದರೆ ಕ್ಲಾಸ್ ಎ ಆಂಪ್ಲಿಫೈರ್ ಅಲ್ಲಿ ಒಂದೇ ಒಂದು ಟ್ರಾನ್ಸಿಸ್ಟರ್ ಯೂಸ್ ಆಗುತ್ತೆ. ಓಕೆ, ಸೊ ಜಾಸ್ತಿ ಡೀಪ್ ಆಗಿರುವಂಥ ಎಕ್ಸ್ಪ್ಲನೇಷನು, ಜಾಸ್ತಿ ಟೆಕ್ನಿಕಲ್ ಟರ್ಮ್ಸ್ನ ನಾನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಗೈಸ್. ಏನಕ್ಕಂದರೆ ಅಷ್ಟು ನಮಗೆ ಡೀಪಾಗಿ ಕೇಳೋದಿಲ್ಲ ಕ್ವಶನ್ಸು, ಮತ್ತು ಅದು ತುಂಬ ಕಾಂಪ್ಲಿಕೇಟೆಡ್ ಥರ ಆಗುತ್ತೆ. ಸೊ ಅದಕ್ಕೆ ನೀವು ಬ್ಯಾಕ್ಗ್ರೌಂಡ್ ಎಲೆಕ್ಟ್ರಾನಿಕ್ಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ. ಸೊ ಅದರಿಂದ ನಾನು ಆದಷ್ಟು ಸಿಂಪ್ಲಿಫೈ ಆಗಿ ಮಟೀರಿಯಲ್ನ, ಪಿನ್ ಪಾಯಿಂಟ್ ಮಟೀರಿಯಲ್ನ ನಾವು ಕ್ರಿಯೇಟ್ ಮಾಡ್ತೀವಿ.
Alright, so this amplifier is biased around the middle of Q point, that is active region. So ನಾನು ಪ್ರೀವಿಯಸ್ ವಿಡಿಯೋಸ್ ನೋಡಿರೋ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿರುತ್ತೆ. ಸೊ ಆಕ್ಟಿವ್ ರೀಜನ್ ಅಂದ್ರೇನು, ಕಟ್ ಆಫ್ ರೀಜನ್ ಅಂದ್ರೇನು, ಸ್ಯಾಚುರೇಷನ್ ರೀಜನ್ ಅಂದ್ರೇನು, ಸೊ ಕ್ಯೂ ಪಾಯಿಂಟ್ ಅಂದ್ರೆ ಏನಿರುತ್ತೆ, ಸೊ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು ಗೈಸ್. ಸೊ ಗೊತ್ತಿಲ್ಲ ಅಂದರೆ ಟಾಪಿಕ್ ಆಂಪ್ಲಿಫೈಯರ್ ಅಂತ ಇರೋ ಒಂದು ವಿಡಿಯೋ ಇದೆ, ಸೊ ಅದನ್ನು ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಸೊ ಆಂಪ್ಲಿಫೈಯರ್ ಅಂತ ಹೆಡ್ಡಿಂಗ್ ಇರೋದು ಒಂದು ವಿಡಿಯೋ ಇದೆ, ಸೊ ಅದನ್ನು ನೋಡಿ ಗೈಸ್. ಸೊ ಅದನ್ನ ನೋಡಿಬಿಟ್ಟು ನೀವು ಈ ಕ್ಲಾಸಸ್ ಆಫ್ ಆಂಪ್ಲಿಫೈರ್ಸ್ ಬಂದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಯಾಕಂದರೆ ಫಸ್ಟ್ ನಿಮಗೆ ಥಿಯರಿನೇ ಗೊತ್ತಿಲ್ಲ, ಐ ಮೀನ್ ನಿಮಗೆ ಕ್ಯೂ ಪಾಯಿಂಟ್ ಅಂದರೆ ಗೊತ್ತಿಲ್ಲ, ಆ್ಯಕ್ಟಿವ್ ರೀಜನ್ ಅಂದರೆ ಗೊತ್ತಿಲ್ಲ. ಸೊ ಈ ಥರನಾದಂಥ ಡೆಫಿಷಿಯನ್ಸಿ ಇದ್ದಾಗ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಐ ಮೀನ್ ನೀವು ಜಸ್ಟ್ ಒಂದು ಕ್ವಶನ್ ಮಾತ್ರ ನೆನಪಲ್ಲಿ ಇಟ್ಕೋಬಹುದು, ಜಾಸ್ತಿ ಕ್ವಶನ್ಸ್ ನಿಮಗೆ ನೆನಪಲ್ಲಿ ಇಡೋಕ್ಕಾಗಲ್ಲ. ಓಕೆ, ಸೊ ಲೀವ್ ದ್ಯಾಟ್ ಒನ್. ಸೊ ಐ ಥಿಂಕ್ ನೀವೆಲ್ಲ ನೋಡಿದ್ದೀರಾ, ಸೊ ಐ ಅಸ್ಯೂಮ್ ದ್ಯಾಟ್ ಒನ್. ಸೊ ದಿಸ್ ಆಂಪ್ಲಿಫೈಯರ್ ಅಂದರೆ ಇದು ಕ್ಲಾಸ್ ಎ ಆಂಪ್ಲಿಫೈಯರು ಆ್ಯಕ್ಟಿವ್ ರೀಜನಲ್ಲಿ ವರ್ಕ್ ಆಗುತ್ತೆ ಅಂತ ಅರ್ಥ. ಸೊ ದೆನ್ ಇಟ್ ಕಂಡಕ್ಟ್ಸ್ ಫಾರ್ 360 ಡಿಗ್ರಿ. ಅಂದರೆ ನೀವು ಇನ್ಪುಟ್ ಈ ಥರ ಕೊಡ್ತಿದ್ರೆ ಇದು ಕ್ಲಾಸ್ ಎ ಆಂಪ್ಲಿಫೈಯರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಅದಕ್ಕೆ ನೀವು ಇನ್ಪುಟ್ ಕೊಡ್ತಾ ಇದ್ದೀರಾ, ಆವಾಗ ಔಟ್ಪುಟ್ ಕೂಡ ಟೋಟಲ್ ಆಗಿ 360 ಡಿಗ್ರಿಗೆ ಇರುತ್ತೆ. ಸೊ 360 ಡಿಗ್ರಿ ಹೇಗಿರುತ್ತೆ ಇಲ್ಲಿ ಗೈಸ್, ಇಲ್ಲಿ 0 ಡಿಗ್ರಿ, ಇಲ್ಲಿ ಪೈ ಅಂತ ತಗೊಳ್ಳಿ, ಇಲ್ಲಿ 2π. ಸೊ ಓಕೆ, ಸೊ ಇದು π/2 ಇರುತ್ತೆ ಗೈಸ್, ಅಂದರೆ ಹಾಫ್ 90 ಡಿಗ್ರಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು 2π ಅಂತ ಬರುತ್ತೆ. ಓಕೆ, 2π ಅಂತಂದರೆ 360, ಪೈ ವ್ಯಾಲ್ಯೂ ಎಷ್ಟಿರುತ್ತೆ, 180 ಇರುತ್ತೆ. ಓಕೆ, ಸೊ ಇದಕ್ಕೆ ನಾನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಫ್ಕೋರ್ಸ್ 360 ಇಟ್ ವಿಲ್ ಕಮ್. ಸೊ ಓಕೆ, ದೆನ್ ಅಂದರೆ ಜಸ್ಟ್ ಬೇಸಿಕಲ್ಲಿ ನೆನ್ಪಿಡಿ, 360 ಡಿಗ್ರಿಗೆ ಇದು ಕಂಡಕ್ಷನ್ ಮಾಡುತ್ತೆ. ಅಂದರೆ ಟೋಟಲ್ ಎಷ್ಟು ಇನ್ಪುಟ್ ಕೊಡ್ತಿದ್ವೋ ಅಷ್ಟೆಲ್ಲ ಔಟ್ಪುಟಲ್ಲಿ ಬರುತ್ತೆ ಅಂತ ಅರ್ಥ. ಓಕೆ, ಬಟ್ ಇದರಲ್ಲಿ ಎಫಿಷಿಯನ್ಸಿ ಮಾತ್ರ ಕಮ್ಮಿ ಇರೋದು ಗೈಸ್. ಸೊ ದಟ್ಸ್ ದ ಓನ್ಲಿ ಪ್ರಾಬ್ಲಮ್ ವಿತ್ ದಿಸ್ class A amplifier due to the heat applications there. So I'll just explain those things as well. So the main advantage is that linearity. So either advantage in the linearity, high gain, low signal distortion levels. Linearity ಅಂತಂದ್ರೆ ಫೇಸ್ ಮತ್ತೆ ಕಂಡಕ್ಷನ್ ಆಂಗಲ್ ಅಲ್ಲಿ linearity ಇರುತ್ತೆ. ದೆನ್ ಹೈ ಗೇನ್ ಅಂದ್ರೆ ಔಟ್ಪುಟ್ ಮತ್ತೆ ಇನ್ಪುಟ್ ಪ್ರಪೋರ್ಷನಲ್ ಇರೋದ್ರಿಂದ ಗೇನ್ ಹೈ ಇದೆ, ಆಮೇಲೆ ಡಿಸ್ಟಾರ್ಷನ್ ಕಮ್ಮಿ ಇದೆ. ಆಲ್ರೈಟ್, ಸೊ ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನೋಡಿ ಗೈಸ್. ಸೊ ಇದು ತುಂಬಾ ನೆನಪಿಡಬೇಕಾದ ಸಂಗತಿ. ಇದನ್ನ ಈ ಎಫಿಷಿಯನ್ಸಿ ಮತ್ತು ಕಂಡಕ್ಷನ್ ಆ್ಯಂಗಲ್ನ ಪ್ರೀವಿಯಸ್ ಆಗಿ ತೋರಿಸಿದ್ನಲ್ಲ 360 ಅಂತ, ಸೊ ಇವು ಎರಡೂ ನಿಮಗೆ ಎಲ್ಲ ಕ್ಲಾಸ್ ಆಫ್ ಆಂಪ್ಲಿಫೈರ್ಸು ನೆನಪಿಡಲೇಬೇಕಾದದಂತೂ. ಓಕೆ, ಸೊ ನಾನು ಸ್ಟಾರ್ಟಿಂಗಲ್ಲಿ ಕೂಡ ಹೇಳಿದ್ದೀನಿ. ಸೊ ಬಟ್ ಡ್ಯೂ ಟು ಲಾಸ್ ಆಫ್ ಪವರ್ ಇನ್ ಟರ್ಮ್ಸ್ ಆಫ್ ಹೀಟ್, ದ ಕ್ಲಾಸ್ ಎ ಆಂಪ್ಲಿಫೈರ್ ಆರ್ ಹ್ಯಾವಿಂಗ್ ವೆರಿ ಲೋ ಎಫಿಷಿಯನ್ಸಿ ಆಫ್ ಅಬೌಟ್ 30%. ಸೊ ಹೀಟ್ ಪ್ರಾಬ್ಲಮ್ಸ್ ಇದರಲ್ಲಿ ಬರುತ್ತೆ, ಅರೈಸ್ ಆಗುತ್ತೆ, ಹೀಟ್ ಸಿಂಕ್ನ ಪ್ರಾಬ್ಲಮ್ಮು. ಸೊ ಆದ್ದರಿಂದ ಇದರ ಎಫಿಷಿಯನ್ಸಿ ತುಂಬ ಕಡಿಮೆ ಇದೆ, ಅದು 30% ಇದೆ. Okay, so next bunny class B amplifier again. Okay, so class B amplifiers were invented as a solution to the efficiency and heating problems associated with the previous class A amplifiers. So class A amplifiers ge iruvanta efficiency andre kammi efficiency ide matte heating problems adralli agutte. So adanna nivarisbeku anta class B amplifiers na invent madidru athwa develop madidru. Then here 2 transistor will be used. ಅಂದರೆ ಇದರಲ್ಲಿ 2 ಟ್ರಾನ್ಸಿಸ್ಟರ್ ಯೂಸ್ ಆಗುತ್ತೆ. ಕ್ಲಾಸ್ ಎಲ್ಲಿ 1 ಯೂಸ್ ಆಗ್ತಾ ಇತ್ತು, ಇದರಲ್ಲಿ 2 ಆಗ್ತಿದೆ. ದೀಸ್ 2 ಟ್ರಾನ್ಸಿಸ್ಟರ್ ವಿಲ್ ಬಿ ಕನೆಕ್ಟೆಡ್ ಇನ್ ಕಾಂಪ್ಲಿಮೆಂಟರಿ ಫ್ಯಾಷನ್. ಅಂದರೆ ಈ 2 ಟ್ರಾನ್ಸಿಸ್ಟರ್ನ ನಾವು ಅಪೋಸಿಟ್ ಫ್ಯಾಷನಲ್ಲಿ, ಒಂದು ಈ ಥರ NPN ಫಾರ್ಮಲ್ ಇದ್ದರೆ ಇನ್ನೊಂದು PNP ಫಾರ್ಮಲ್ ಈ ಥರ ಇರುತ್ತೆ. ಅಂದರೆ ಒಂದು ಈ ಕಡೆ ಮಾರ್ಕ್ ಇರೋದಿದ್ರೆ ಇನ್ನೊಂದು ಇದಕ್ಕೆ ಕನೆಕ್ಟ್ ಆಗಿರೋದು ಈ ಕಡೆ ಮಾರ್ಕ್ ಇರೋದಿರುತ್ತೆ. ಸೊ ನಾನು ಡಯಾಗ್ರಾಮಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ಇವು ಕಾಂಪ್ಲಿಮೆಂಟ್ರಿ ಫ್ಯಾಷನಲ್ಲಿ ಕನೆಕ್ಟ್ ಇರುತ್ತೆ ಅಂತ ಸೆಕೆಂಡ್ ಪಾಯಿಂಟ್ ಹೇಳುತ್ತೆ. ಸೊ ದೆನ್ ಸೊ ಈಚ್ ಟ್ರಾನ್ಸಿಸ್ಟರ್ ವಿಲ್ ಬಿ ಆಂಪ್ಲಿಫೈಯಿಂಗ್ ಹಾಫ್ ಆಫ್ ದ ಇನ್ಪುಟ್ ಸಿಗ್ನಲ್. ಡ್ಯೂ ಟು ದಿಸ್ ರೀಸನ್ ದಿಸ್ ಟೈಪ್ ಆಫ್ ಅರೇಂಜ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪುಷ್ ಪುಲ್ ಆಂಪ್ಲಿಫಿಕೇಶನ್. ಸೊ ತುಂಬ ಇಂಪಾರ್ಟೆಂಟ್ ಟರ್ಮ್ ಗೈಸ್. ಇವುಗಳನ್ನು ಪುಷ್ ಪುಲ್ ಟೈಪ್ ಆಫ್ ಆಂಪ್ಲಿಫೈರ್ಸ್ ಕೂಡ ಅಂತೀವಿ, ಯಾಕಂದರೆ ಪ್ರತಿಯೊಂದು ಡಯೋಡು, ಪ್ರತಿಯೊಂದು ಟ್ರಾನ್ಸಿಸ್ಟರು ಹಾಫ್ ಸೈಕಲಿಗೆ ಮಾತ್ರ, ಅಂದರೆ ಒಂದು ಟ್ರಾನ್ಸಿಸ್ಟರು ಪಾಸಿಟಿವ್ ಸೈಕಲ್ನ ಕಂಡಕ್ಟ್ ಮಾಡಿದ್ರೆ ಇನ್ನೊಂದು ಟ್ರಾನ್ಸಿಸ್ಟರು ನೆಗೆಟಿವ್ ಸೈಕಲ್ನ ಕಂಡಕ್ಟ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಇವುಗಳನ್ನು ಪುಷ್ ಪುಲ್ ಟೈಪ್ ಆಫ್ ಆಂಪ್ಲಿಫೈರ್ಸ್ ಅಂತ ಕರಿತೀವಿ. ಸೊ ಇದರ ಎಫಿಷಿಯನ್ಸಿ ಬಂದುಬಿಟ್ಟು 50% ಇದೆ, ಮತ್ತು ಇದರ ಕಂಡಕ್ಷನ್ ಆ್ಯಂಗಲ್ ಬಂದುಬಿಟ್ಟು 180 ಡಿಗ್ರಿ ಅಥವಾ ಪೈ ಅಂತ ಕರಿತೀವಿ. ರೇಡಿಯನ್ಸಲ್ಲಿ ಕನ್ವರ್ಟ್ ಮಾಡಿದ್ರೆ 180 ಡಿಗ್ರಿ ಪೈ ಆಗುತ್ತೆ. ಸೊ ಇವೆಲ್ಲವೂ ನೆನಪಿಡಬೇಕಾದಂಥ ತುಂಬ ಇಂಪಾರ್ಟೆಂಟ್ ಆದಂಥ ಟರ್ಮಿನಾಲಜೀಸ್. ಸೊ ಅದರಿಂದ ನೀವು ಇವುಗಳನ್ನು ಬರೆದಿಟ್ಕೊಳ್ಳಿ ಅಥವಾ ಇವುಗಳನ್ನು ಎಲ್ಲಾದರೂ ನೋಟ್ ಮಾಡಿ.
ಸೊ ದಿಸ್ ದ ಡಯಾಗ್ರಾಮ್ ಆಫ್ ಕ್ಲಾಸ್ ಬಿ ಆಂಪ್ಲಿಫೈರ್. ಸೊ ನೀವು ನೋಡ್ಬೋದು ಈ ಕಡೆ ನೋಡಿ, ಇದ್ರ ಬೇಸು ಇದು ಕನೆಕ್ಟ್ ಆಗಿದೆ, ಮತ್ತು ಇದು ಎರಡು ಆಪೋಸಿಟ್ ಇದೆ. ಇದು ಈ ಡೈರೆಕ್ಷನಲ್ಲಿ ಇದೆ, ಇದು ಒಳಗಡೆ ಡೈರೆಕ್ಷನಲ್ಲಿ ಇದೆ. ಸೊ ಇನ್ಪುಟ್ ಹೀಗೆ ಬರುತ್ತೆ. ಫಸ್ಟ್ ಒನ್ ಟ್ರಾನ್ಸಿಸ್ಟರ್ T1 ಪಾಸಿಟಿವ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದೆ, ಸೊ ಅದಕ್ಕೆ ಇಲ್ಲಿ ಮಾತ್ರ ಸಿಗ್ನಲ್ ಬರ್ತಿದೆ. ಟ್ರಾನ್ಸಿಸ್ಟರ್ T2 ನೆಗೆಟಿವ್ ಸೈಕಲಿಗೆ ಕಂಡಕ್ಟ್ ಮಾಡ್ತಾ ಇದೆ. ಸೊ ಅದರಿಂದ ಇಲ್ಲಿ ಡ್ಯಾಶ್ ಅಂತ ಬಂದು ಇಲ್ಲಿ ಮಾತ್ರ ಔಟ್ಪುಟ್ ಬರ್ತಾ ಇದೆ. ಸೊ ಎರಡು ಟ್ರಾನ್ಸಿಸ್ಟರ್ ಯೂಸ್ ಆಗ್ತಾ ಇದೆ, ಸೊ ಇಲ್ಲಿ ಔಟ್ಪುಟ್ ಬರುತ್ತೆ. ಸೊ 180 ಡಿಗ್ರಿ ಇದ್ರ ಕಂಡಕ್ಷನ್ ಆ್ಯಂಗಲ್ ಇರುತ್ತೆ ಅಂತ ಹೇಳ್ತಾರೆ. ಆಲ್ ರೈಟ್. ಸೊ ದ ಇನ್ಪುಟ್ ವೋಲ್ಟೇಜ್ ಅಪ್ ಟು 0.7 ಅಂದರೆ ಇದು ಡಿಸ್ಅಡ್ವಾಂಟೇಜ್ ಇದೆ ಗೈಸ್. ಸೊ ಔಟ್ ಟು 0.7 ವೋಲ್ಟಿಗೆ ಯಾವುದೇ ಬಯಾಸನ್ನು ಕೊಡದೇ ಇರೋದ್ರಿಂದ ಇನ್ಪುಟಲ್ಲಿ ಏನು ಕೊಡ್ತಾ ಇರ್ತೀವಿ 0.7 ವೋಲ್ಟ್ವರೆಗೂ ಅದು ಔಟ್ಪುಟಲ್ಲಿ ಬರೋದ್ರಿಂದ ಇದರಲ್ಲಿ ಡಿಸ್ಟಾರ್ಷನ್ ಪ್ರಾಬ್ಲಮ್ ಸ್ವಲ್ಪ ಇರುತ್ತೆ. ಸೊ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್, ಅಂದರೆ ಇದು ಆಡಿಯೋ ಆಂಪ್ಲಿಫಿಕೇಶನ್ ಏನು ಅಪ್ಲಿಕೇಶನ್ಸ್ ಇರುತ್ತಲ್ಲ ಅದರಲ್ಲಿ ಇದು ಸೂಟೇಬಲ್ ಆಗಿಲ್ಲ ಅಂತ ಅರ್ಥ. ಸೊ ಅದರಲ್ಲಿ ಇದನ್ನು ಯೂಸ್ ಮಾಡಬಾರ್ದು ಆಡಿಯೋ ಆಂಪ್ಲಿಫಿಕೇಶನ್ಸಲ್ಲಿ. ಓಕೆ, ಸೊ ಇವಾಗ ಕ್ಲಾಸ್ ಎ ಬಿಗೆ ಬರೋಣ. ರೈಟ್. ಸೊ ಕ್ಲಾಸ್ ಎ ಬಿಯಲ್ಲಿ ಏನು ಬರುತ್ತೆ ನೋಡಿ ಗೈಸ್. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಕ್ಲಾಸ್ ಎ ಆ್ಯಂಡ್ ಕ್ಲಾಸ್ ಬಿ ಆಂಪ್ಲಿಫೈರ್ ಅಂತ. ಸೊ ಕ್ಲಾಸ್ ಎ ಮತ್ತು ಕ್ಲಾಸ್ ಬಿ ಆಂಪ್ಲಿಫೈರ್ನ ಕಂಬೈನ್ ಮಾಡಿದಾಗ ಏನು ಪ್ರಾಪರ್ಟೀಸ್ ಬರುತ್ತೋ, ಸೊ ಪರ್ಟಿಕ್ಯುಲರ್ಲಿ ಕ್ಲಾಸ್ ಬಿಯಲ್ಲಿ ಕ್ರಾಸ್ ಓವರ್ ಡಿಸ್ಟಾರ್ಷನ್ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಆ ಪ್ರಾಬ್ಲಮ್ನ ರಿಮೂವ್ ಮಾಡೋಕ್ಕೆ ಈ ಕ್ಲಾಸ್ ಎ ಬಿ ಆಂಪ್ಲಿಫೈರ್ನ ಡಿಸೈನ್ ಮಾಡಿದ್ದಾರೆ. ಸೊ ಇಟ್ ಜಸ್ಟ್ ಹ್ಯಾವ್ ದ ವೇರಿಯೇಷನ್ ಆಫ್ ಕ್ಲಾಸ್ ಬಿ ಆಂಪ್ಲಿಫೈರ್, ಅಂದರೆ ಕ್ಲಾಸ್ ಬಿ ಅನ್ನೇ ಮಾಡಿಫೈ ಮಾಡಿ ತಯಾರಿಸಿರುವಂಥ ಒಂದು ಆಂಪ್ಲಿಫೈರ್ ಅಂತ ಇದನ್ನು ಕರಿತೀವಿ. ಸೊ ಹಿಯರ್ ಬೋತ್ ದ ಟ್ರಾನ್ಸಿಸ್ಟರ್ಸ್ ಆರ್ ಅಲೌಡ್ ಟು ಕಂಡಕ್ಟ್ ಸೈಮಲ್ಟೇನಿಯಸ್ಲಿ. ಬಟ್ ನೋಡಿ ಏನು ಚೇಂಜಸ್ ಇದೆ, ಒಂದೇ ಒಂದು ಡಿಫ್ರೆನ್ಸ್ ಆಗ್ತಿದೆ ಇಲ್ಲಿ. ಕ್ಲಾಸ್ ಬಿ ಆಂಪ್ಲಿಫೈರಲ್ಲಿ ಅಟ್ ಎ ಟೈಮ್ ಎರಡು ಕಂಡಕ್ಟ್ ಮಾಡೋವಾಗಿರಲಿಲ್ಲ. ಸೊ ಪಾಸಿಟಿವ್ ಹಾಫ್ ಸೈಕಲ್ ಇದ್ದಾಗ ಮೇಲ್ಗಡೆ ಇರೋ ಟ್ರಾನ್ಸಿಸ್ಟರ್ ಕಂಡಕ್ಟ್ ಮಾಡ್ತಾ ಇತ್ತು, ನೆಗೆಟಿವ್ ಹಾಫ್ ಸೈಕಲ್ ಇದ್ದಾಗ ಕೆಳಗಡೆ ಇರುವಂಥ ಒಂದು ಟ್ರಾನ್ಸಿಸ್ಟರ್ ಕಂಡಕ್ಟ್ ಮಾಡ್ತಾ ಇತ್ತು. ಸೊ ಅದಕ್ಕೆ ಅದನ್ನು ಪುಷ್ ಪುಲ್ ಟೈಪ್ ಆಫ್ ಆಂಪ್ಲಿಫೈರ್ ಅಂತ ನಾವು ಕರೆದಿದ್ವಿ. ಯಾಕಂದರೆ ಅಟ್ ಅ ಟೈಮ್ ಒಂದು ಮಾತ್ರ ಅದರಲ್ಲಿ ಕಂಡಕ್ಟ್ ಮಾಡ್ಬೋದು. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ, ಸೈಮಲ್ಟೇನಿಯಸ್ಲಿ ಎರಡು ಕಂಡಕ್ಟ್ ಮಾಡುವಾಗ ಡಿಸೈನ್ ಮಾಡಿದ್ರು. ಅಂದರೆ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ಎರಡನ್ನ ಸೈಮಲ್ಟೇನಿಯಸ್ಲಿ ಇದರಲ್ಲಿ ಆಂಪ್ಲಿಫೈ ಮಾಡ್ಬೋದು ಅಂತ ಅರ್ಥ. ಸೊ ಇದರಲ್ಲಿ ಕ್ರಾಸ್ ಓವರ್ ಡಿಸ್ಟಾರ್ಷನ್ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಓಕೆ, ಸೊ ಇದೇ ಗೈಸ್ ಮೇನ್ ಡಿಫ್ರೆನ್ಸ್ ಇದೆ, ಇದನ್ನು ನೀವು ಗಮನದಲ್ಲಿ ಇಡಬೇಕು. ಹಿಯರ್ ದ ಆಂಪ್ಲಿಫೈರ್ ವಿಲ್ ಬಿ ಹ್ಯಾವಿಂಗ್ ಔಟ್ಪುಟ್ ಫಾರ್ ಮೋರ್ ದೆನ್ 1/2 ಸೈಕಲ್ ಬಟ್ ಲೆಸ್ ದೆನ್ 1 ಫುಲ್ ಸೈಕಲ್ ಅಂತ. ಅಂದರೆ ಔಟ್ಪುಟ್ಟು ಹಾಫ್ ಸೈಕಲ್ಗಿಂತ ಜಾಸ್ತಿ ಇರುತ್ತೆ, ಫುಲ್ ಸೈಕಲ್ಗಿಂತ ಕಮ್ಮಿ ಇರುತ್ತೆ. ಅಂದರೆ ಎಷ್ಟು ಇರುತ್ತೆ, 3/4 ಅಂತ ಇರ್ಬೋದು. ಇದು 3/4 ಅಂತ ಇರುತ್ತೆ. ಓಕೆ, ಸೊ ಫುಲ್ ಸೈಕಲ್ಗೂ ಇರಲ್ಲ, ಹಾಫ್ ಸೈಕಲ್ಗಿಂತ ಹೆಚ್ಚು, ಫುಲ್ ಸೈಕಲ್ಗಿಂತ ಕಡಿಮೆ. ಎಷ್ಟು ಉಳಿಯುತ್ತೆ ಮಧ್ಯದಲ್ಲಿ, 3/4 ತಾನೇ ಉಳಿಯೋದು. ಸೊ ಅದರಿಂದ 3/4 ಇದರಲ್ಲಿ ಔಟ್ಪುಟ್ ಉಳಿಯುತ್ತೆ ಅಂತ ಅರ್ಥ. ನೋಡಿ, ಟೆಕ್ನಿಕಲ್ ಟರ್ಮ್ಸ್ ಇವೆಲ್ಲ ನೆನ್ಪಿಡ್ಬೇಕಾಗುತ್ತೆ. ಸೊ ಜಾಸ್ತಿ ಹೈಲೈಟ್ ಮಾಡಿರೋದು ಇವೆಲ್ಲ ನೆನ್ಪಿಡ್ಬೇಕಾದಂಥ ಒಂದು ಸಂಗತಿಗಳು. ಸೊ the conduction angle for this will be between 180 degree and 360 degree ಅಂತ. ಸೊ ಇದು ನೆನಪಲ್ಲಿಡಿ, 180 ಮತ್ತು 360 ಡಿಗ್ರಿ ಇವುಗಳ ಮಧ್ಯ ಇರುವಂಥ ಒಂದು ವ್ಯಾಲ್ಯೂ ಇದಕ್ಕೆ ಕಂಡಕ್ಷನ್ ಆ್ಯಂಗಲ್ ಅಂತ ಇರುತ್ತೆ. ಎಫಿಷಿಯನ್ಸಿ ಇಸ್ ಅಬೌಟ್ 50 to 60%. ಸೊ ಇದು ವೇರಿ ಆಗುತ್ತೆ, 50 ಇಂದ 60% ಇದಕ್ಕೆ ಎಫಿಷಿಯನ್ಸಿ ಇರುತ್ತೆ ಕ್ಲಾಸ್ ಎ ಬಿ ಆಂಪ್ಲಿಫೈರ್ಗೆ. ಆಲ್ರೈಟ್, ಸೊ ಇದಾಗಿತ್ತು ಗೈಸ್ ರಿಗಾರ್ಡಿಂಗ್ ಕ್ಲಾಸ್ ಎ ಬಿ ಆಂಪ್ಲಿಫೈರ್. ಓಕೆ, ಸೊ ನೆಕ್ಸ್ಟ್ ನಾವು ಮೂವ್ ಆಗೋಣ. ಇವಾಗ ತುಂಬ ಇಂಪಾರ್ಟೆಂಟ್ ಮತ್ತು ನೆನಪಲ್ಲಿ ಇಡಬೇಕಾದದ್ದು ಜಾಸ್ತಿ ಇದು. ಓಕೆ, ಸೊ ಕ್ಲಾಸ್ ಸಿ ಆಂಪ್ಲಿಫೈರ್. ಸೊ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ನೋಡಿ, ದ ಕ್ಲಾಸ್ ಸಿ ಆಂಪ್ಲಿಫೈರ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಎಫಿಷಿಯನ್ಸಿ ಅಮಂಗ್ ಆಲ್ ದ ಆಂಪ್ಲಿಫೈರ್ಸ್ ಅಂತ. ಸೊ ಮಾರ್ಕೆಟಲ್ಲಿರುವಂಥ ಎಲ್ಲ ಆಂಪ್ಲಿಫೈರ್ಸ್ಗೂ ಕಂಪೇರ್ ಮಾಡಿದ್ರೆ ಕ್ಲಾಸ್ ಸಿ ಆಂಪ್ಲಿಫೈರ್ಗೆ ಎಲ್ಲಕ್ಕಿಂತ ಜಾಸ್ತಿ ಎಫಿಷಿಯನ್ಸಿ ಇದೆ. ಅಂದರೆ ಇದೇ ಹೈಯೆಸ್ಟ್ ಎಫಿಷಿಯನ್ಸಿ ಇರುವಂಥದ್ದು. ಅಂದರೆ ಪ್ರಾಕ್ಟಿಕಲ್ ಆಂಪ್ಲಿಫೈರ್ಸಲ್ಲಿ ನಾನು ಹೇಳ್ತಿರೋದು. ಸೊ ಕ್ಲಾಸ್ ಡಿ, ಕ್ಲಾಸಸ್ ಮತ್ತು ಅದರಲ್ಲಿ ಹೋದರೆ ಥೆರಾಟಿಕಲಿ ನಿಮಗೆ 100%ವರೆಗೂ ಎಫಿಷಿಯನ್ಸಿ ಸಿಗುತ್ತೆ. ಬಟ್ ಇನ್ ಪ್ರಾಕ್ಟಿಕಲ್ ಆಂಪ್ಲಿಫೈರ್ಸ್ ಇಫ್ ಯು ಸ್ಟಡಿ ದೆನ್ ದ ಹೈಯೆಸ್ಟ್ ಅಂತ ನಾವು ಈ 4 ಅಲ್ಲಿ ಕಂಪೇರ್ ಮಾಡಿದ್ರೆ ಕ್ಲಾಸ್ ಸಿ ಆಂಪ್ಲಿಫೈರ್ ಇದೆ ಅಂತ ಹೇಳ್ತೀವಿ. ಓಕೆ, ಸೊ ಬಟ್ ದಿಸ್ ಆಂಪ್ಲಿಫೈರ್ ಈಸ್ ನಾನ್ ಲೀನಿಯರ್ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಗೈಸ್. ಸೊ ಇದು ನಾನ್ ಲೀನಿಯರ್ ಟೈಪ್ ಆಫ್ ಆಂಪ್ಲಿಫೈರ್ ಇದೆ. ನಾವು ಇಲ್ಲಿವರೆಗೂ ಡಿಸ್ಕಸ್ ಮಾಡಿರುವಂತಹ ಕ್ಲಾಸ್ ಎ ಆಂಪ್ಲಿಫೈರ್, ಕ್ಲಾಸ್ ಬಿ, ಕ್ಲಾಸ್ ಎ ಬಿ ಆ್ಯಂಡ್ ಕ್ಲಾಸ್ ಕ್ಲಾಸ್ ಎ ಬಿವರೆಗೆ ಇರುವಂಥ ಆಂಪ್ಲಿಫೈರ್ಸು ಲೀನಿಯರ್ ಟೈಪ್ ಆಫ್ ಆಂಪ್ಲಿಫೈರ್ಸ್. ಇದು ಲೀನಿಯಾರಿಟಿ ಇರ್ತಿತ್ತು ಅದರಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ಗಳ ಮಧ್ಯ. ಬಟ್ ಇದರಲ್ಲಿ ಲೀನಿಯಾರಿಟಿ ಇರೋದಿಲ್ಲ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು, ನಾನ್ ಲೀನಿಯಾರಿಟಿ. ಸೊ ಲೀನಿಯಾರಿಟಿ ಇಲ್ಲ ಇಲ್ಲಿ.
ದೆನ್ ಥರ್ಡ್ ಪಾಯಿಂಟ್ ನೋಡಿ, ಎಫಿಷಿಯನ್ಸಿ ಇಸ್ ವೆರಿ ಗುಡ್ ಅಬೌಟ್ 80% ಅಂತ. ಸೊ ಇದರಲ್ಲಿ ಎಫಿಷಿಯನ್ಸಿ ತುಂಬ ಚೆನ್ನಾಗಿದೆ, ಅದು 80% ವರೆಗೆ ಬರುತ್ತೆ. ಓಕೆ, ಸೊ ಎಫಿಷಿಯನ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಕ್ಲಾಸ್ ಎ ಆಂಪ್ಲಿಫೈಯರ್, ಬಟ್ ನಾನ್ ಲೀನಿಯಾರಿಟಿ ಇದೆ. ಓಕೆ, ಸೊ ಅದೊಂದು ಪ್ರಾಬ್ಲಮ್ ಇದೆ. ಮತ್ತು ಇದು ಬಯಾಸಿಂಗ್ ಜಾಸ್ತಿ ಇರುತ್ತೆ ಇದರಲ್ಲಿ, ಸೊ ಅದು ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ಎಫಿಷಿಯನ್ಸಿ ಜಾಸ್ತಿ ಮಾಡ್ಬೇಕಂದ್ರೆ ಗೈಸ್ ನಾವು ಬಯಾಸಿಂಗ್ ಕ್ರಿಯೇಟ್ ಮಾಡ್ತೀವಿ. ಅಂದರೆ ಬೇಸ್ಗೆ ಸಮ್ ಸ್ಟ್ಯಾಂಡರ್ಡ್ ವೋಲ್ಟೇಜ್ನ ಅಪ್ಲೈ ಮಾಡಿ ಟ್ರಾನ್ಸಿಸ್ಟರ್ನ ಒಂದೇ ಒಂದು ಪೊಸಿಷನಲ್ಲಿ ಐದರ್ ಕಟ್ ಆಫಲ್ಲಿ ಅಥವಾ ಸ್ಯಾಚುರೇಷನ್ ರೀಜನಲ್ಲಿ ನಾವು ವರ್ಕ್ ಮಾಡೋ ಹಾಗೆ ಅದನ್ನು ಅಲ್ಲೇ ಹಿಡಿದಿರ್ತೀವಿ. ಸೊ ಅದರಿಂದ ಬಯಾಸಿಂಗ್ ವೋಲ್ಟೇಜ್ ಇದರಲ್ಲಿ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಬಯಾಸಿಂಗ್ ವೋಲ್ಟೇಜ್ ಕೂಡ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಟ್ರಾನ್ಸಿಸ್ಟರಲ್ಲಿ ಹೀಟಿಂಗ್ ಪ್ರಾಬ್ಲಮ್ ಇರುತ್ತೆ, ಯಾಕಂದರೆ ಅದು ಸೆಮಿ ಕಂಡಕ್ಟರ್ ಮಟೀರಿಯಲ್ನ ಮಾಡಿರ್ತಾರೆ. ಸೊ ಅದರಿಂದ ಬಯಾಸ್ ಅಂದರೆ ಬೇಸ್ಗೆ ಕಾನ್ಸ್ಟಂಟ್ ವೋಲ್ಟೇಜ್ ಮೇಂಟೈನ್ ಮಾಡೋದು ತುಂಬ ಕಷ್ಟಕರ ಸಂಗತಿ. ಓಕೆ, ಸೊ that's about the fourth point I think. And then conduction angle for this is less than 180 degree. ಸೊ 180 ಡಿಗ್ರಿಗಿಂತ ಕಮ್ಮಿ ಇದೆ. ಆ್ಯಂಡ್ ಪರ್ಟಿಕ್ಯುಲರ್ ನೀವು ನೋಡಿದ್ರೆ ಇದಕ್ಕೆ ಕಂಡಕ್ಷನ್ ಆ್ಯಂಗಲ್ ಇರೋದು 90 ಡಿಗ್ರೀಸ್ ಮಾತ್ರ, ಅಂದರೆ 90 ಡಿಗ್ರಿಯಲ್ಲಿ ಮಾತ್ರ ಇದು ಕಂಡಕ್ಷನ್ ಮಾಡುತ್ತೆ. ಸೊ ಮೇ ಬಿ 2/3 ಆಫ್ ಓಕೆ, ಸೊ 1/3 ಆಫ್ ಇನ್ಪುಟ್ ಸಿಗ್ನಲ್ ಅಂತ ನಾನು ಹೇಳ್ಬೋದು. ದೆನ್ ಸೊ ದೇಸ್ ಆರ್ ನಾಟ್ ಸೂಟೇಬಲ್ ಫಾರ್ ಆಡಿಯೋ ಅಪ್ಲಿಕೇಶನ್ಸ್. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಗೈಸ್, ಯಾಕಂದರೆ ನೀವು ಇನ್ಪುಟ್ ಸಿಗ್ನಲ್ ಇಷ್ಟು ಕೊಡ್ತಿದ್ದೀರಾ ಅಂದರೆ ಇದು 360 ಇದೆ. ಸೊ ಅದರಲ್ಲಿ ಔಟ್ಪುಟ್ ಬರೋದು ಇಷ್ಟು ಮಾತ್ರ ಬರುತ್ತೆ ನಮಗೆ. ಓಕೆ, ಸೊ ಇದೆಲ್ಲ ವೇಸ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಡಾಟ್ ಬೇರೆ ಏನು ಪೋರ್ಷನಲ್ಲಿ ಇರುತ್ತಲ್ಲ, ಸೊ ಅದೆಲ್ಲ ವೇಸ್ಟ್ ಆಗುತ್ತೆ, ಅಂದರೆ ಅದು ಔಟ್ಪುಟಲ್ಲಿ ಬರೋದೇ ಇಲ್ಲ. ಅಂದರೆ ತುಂಬ ಕ್ರಿಟಿಕಲ್ ಇನ್ಫಾರ್ಮೇಷನ್ ಇದ್ದರೆ ಅಥವಾ ತುಂಬಾ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್, ಈ ಥರ ಕ್ರಿಟಿಕಲ್ ಅಪ್ಲಿಕೇಶನ್ಸ್ ಇರುತ್ತಲ್ಲ, ಲೈಕ್ ಆಡಿಯೋ ಕೂಡ ಕ್ರಿಟಿಕಲ್ ಅಪ್ಲಿಕೇಶನ್ನೇ, ಅಲ್ಲಿ ಆಡಿಯೋ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ಆಗಬಾರ್ದು ಅಂತ. ಸೊ ಅದರಲ್ಲಿ ಇವುಗಳನ್ನು ಯೂಸ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಸಮ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಕ್ಲಾಸ್ ಸಿ ಆಂಪ್ಲಿಫೈಯರ್. ದೆನ್ ಇಲ್ಲಿಂದ ಮುಂದಿನ ಆಂಪ್ಲಿಫೈರ್ಸು ತುಂಬ ಇಂಪಾರ್ಟೆಂಟ್ ಏನಿಲ್ಲ ಗೈಸ್, ಇದರಲ್ಲಿ ಜಾಸ್ತಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಹೈಲೈಟ್ ಮಾಡಿರೋಂಥ ಒಂದೆರಡು ಪಾಯಿಂಟ್ ಇದೆ, ಅದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ನ ಇಲ್ಲಿ ಬರೆದಿದ್ದೀನಿ. ಸೊ ನೀವು ಬೇಕಂದರೆ ಒಂದು ಸತಿ ಓದ್ಕೊಳ್ಳಿ, ಬಟ್ ತುಂಬ ನೆನಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ಜಸ್ಟ್ ಸಮ್ ಕ್ವಶನ್ಸ್ ಅರೈಸ್ ಆಗುತ್ತೆ ಅಷ್ಟೇ ಇದರಲ್ಲಿ. So class D audio amplifier is basically non-linear switching amplifier or a pulse width modulation amplifier. So PWM ಅಂದರೆ ಇದು digital modulation technique ಇರುತ್ತೆ. So class D amplifiers theoretically can reach up to 100%. So ಇದು ತುಂಬ ಇಂಪಾರ್ಟೆಂಟ್ ಗೈಸ್. ಇವುಗಳು 100% ಎಫಿಷಿಯನ್ಸಿವರೆಗೂ ಕೂಡ ರೀಚ್ ಆಗುತ್ತೆ, ಆಸ್ ದೇರ್ ಇಸ್ ನೋ ಪೀರಿಯಡ್ ಡ್ಯೂರಿಂಗ್ ಅ ಸೈಕಲ್ ವೇರ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ವೇವ್ಫಾರ್ಮ್ಸ್ ಓವರ್ಲ್ಯಾಪ್ ಆಸ್ ಕರೆಂಟ್ ಇನ್ ಡೌನ್ ಓನ್ಲಿ. ಸೊ ಥ್ರೂ ದ ಟ್ರಾನ್ಸಿಸ್ಟರ್ ದಟ್ ಈಸ್ ಆನ್ ಅಂತ. ಸೊ ಇದರಲ್ಲಿ 100% ಎಫಿಷಿಯನ್ಸಿ ಇದೆ, ಮತ್ತು ಇದು ಪಲ್ಸ್ ವಿಡ್ತ್ ಮಾಡ್ಯುಲೇಷನ್ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ವರ್ಕ್ ಆಗುವಂಥ ಒಂದು ಟ್ರಾನ್ಸಿಸ್ಟರ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ನೋಡಿ ಕ್ಲಾಸ್ ಎಫ್ ಆಂಪ್ಲಿಫೈಯರ್. So class F amplifiers boost both efficiency and output by using harmonic resonators in the output network to save the output waveform into a square wave. So it has got an efficiency of 90%. So ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನೆನಪಿಡಬೇಕಾಗಿರೋದು ಇದರ ಔಟ್ಪುಟ್ನ ಇವು ಸ್ಕ್ವೇರ್ ವೇವ್ಗೆ ಪುಷ್ ಮಾಡ್ತವೆ ಅಂತ ಅರ್ಥ. ಆಮೇಲೆ ಇದರಲ್ಲಿ ಹಾರ್ಮೋನಿಕ್ ರೆಸೋನೇಟರ್ಸ್ನ ಇದು ಕಲೆಕ್ಟರ್ ಕಡೆ ಯೂಸ್ ಮಾಡಿರ್ತೀವಿ. ಓಕೆ, ಸೊ ದಟ್ಸ್ ಅಬೌಟ್ ಕ್ಲಾಸ್ ಎಫ್ ಆಂಪ್ಲಿಫೈಯರ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕ್ಲಾಸ್ ಜಿ ಆಂಪ್ಲಿಫೈಯರ್. ಸೊ ಇದರಲ್ಲಿ ತುಂಬ ನೆನಪಿಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಆಟೋಮೆಟಿಕ್ ಸ್ವಿಚಸ್ ಬಿಟ್ವೀನ್ ದೀಸ್ ಸಪ್ಲೈ ರೇಲ್ಸ್ ಆಸ್ ದ ಇನ್ಪುಟ್ ಸಿಗ್ನಲ್ ಚೇಂಜಸ್ ಅಂತ. ಅಂದರೆ ಸಪ್ಲೈ ರೇಲ್ಸ್ ಅಂತ ಬರುತ್ತೆ ಗೈಸ್, ಅಂದರೆ ಡಿಫ್ರೆಂಟ್ ವೋಲ್ಟೇಜಸ್ ಲೈನ್ ಇರುತ್ತೆ. ಸೊ ಅವುಗಳ ಮಧ್ಯೆ ಆಟೋಮೆಟಿಕ್ ಸ್ವಿಚಿಂಗ್ ಆಗುತ್ತೆ ಕ್ಲಾಸ್ ಜಿ ಆಂಪ್ಲಿಫೈಯರಲ್ಲಿ. ಓಕೆ, ಸೊ ಅಂದರೆ ಇನ್ಪುಟ್ ಚೇಂಜ್ ಆಗ್ತಿದ್ದಂಗೆ ಔಟ್ಪುಟ್ ಕೂಡ ಚೇಂಜ್ ಆಗಬೇಕಲ್ವಾ. ಸೊ ಆಟೋಮೆಟಿಕ್ ರೇಲ್ ಟ್ರಾನ್ಸಿಷನ್ ಇದರಲ್ಲಿ ಆಗುತ್ತೆ. ಆಮೇಲೆ ಇದರಲ್ಲಿ ಹೀಟ್ ಇದರಲ್ಲಿ ವೇಸ್ಟ್ ಆಗಿರುವಂಥ ಒಂದು ಇನ್ಪುಟ್ ಪವರ್ನ ಇದರಲ್ಲಿ ಸೇವ್ ಮಾಡ್ಕೋಬೋದು ಅಂತ ಲಾಸ್ಟ್ ಪಾಯಿಂಟ್ ಹೇಳುತ್ತೆ. ಓಕೆ, ಸೊ ಅಷ್ಟೇ ನೆನಪಿಡಬೇಕಾಗಿರೋದು ಇದರಲ್ಲಿ. ದೆನ್ ಕಮಿಂಗ್ ಟು ದ ಆಸ್ಡ್ ಕ್ವಶನ್ಸ್, ಅಂದರೆ ಪ್ರೀವಿಯಸ್ ಆಗಿ ಕೇಳಿರುವಂಥ ಪ್ರಶ್ನೆಗಳು ನಾವು ಇದರಲ್ಲಿ ನೋಡಬೇಕಂದ್ರೆ, ಫಸ್ಟ್ ಒನ್ ನೋಡಿ, ದ ಕ್ಲಾಸ್ ಆಫ್ ಆಂಪ್ಲಿಫೈಯರ್ ವಿಚ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಎಫಿಷಿಯನ್ಸಿ. ಇದರಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಎಫಿಷಿಯನ್ಸಿ ಇದೆ ಅಂತ ಕೇಳ್ತಿದ್ದಾರೆ. ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಎ ಬಿ ಆ್ಯಂಡ್ ಕ್ಲಾಸ್ ಸಿ ಅಂತ. ಸೊ ನಮಗೆಲ್ಲರೂ ಗೊತ್ತು ಕ್ಲಾಸ್ ಸಿ ಆಂಪ್ಲಿಫೈರ್ಗೆ 80% ಅದೇ ಹೈಯೆಸ್ಟ್ ಇದೆ ಅಂತ. ಸೊ ಅದರಿಂದ ಆಪ್ಷನ್ ಡಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್.
And then second one, the class C amplifier cannot be used for audio amplification. Why ಅಂತ. ಸೊ ನಾನು ಹೇಳಿದೆ ಕ್ಲಾಸ್ ಸಿ ಆಂಪ್ಲಿಫೈಯರ್ನ ನಾವು ಆಡಿಯೋ ಆಂಪ್ಲಿಫಿಕೇಶನ್ ಪ್ರೊಸೆಸ್ಸಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ರೀಸನ್ ಏನು ಅಂತ ಹೇಳ್ತಿದ್ದಾರೆ. ಸೊ ಎಫಿಷಿಯನ್ಸಿ ಈಸ್ ಹೈ, ಕಂಡಕ್ಷನ್ ಆ್ಯಂಗಲ್ ಈಸ್ ಲೆಸ್, ಬಯಾಸಿಂಗ್ ಈಸ್ ಮೋರ್, ಸೊ ಇನ್ಫಾರ್ಮೇಷನ್ ವಿಲ್ ಬಿ ಲಾಸ್ಟ್ ಅಟ್ ದ ಔಟ್ಪುಟ್ ಆ್ಯಂಡ್ ಆಲ್ ದ ಅಬೋ ಮೆನ್ಷನ್ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕೆಲ್ಲ ಗೊತ್ತು, ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಬಯಾಸಿಂಗ್ ಜಾಸ್ತಿ ಇರೋದ್ರಿಂದ ಇನ್ಫಾರ್ಮೇಷನ್ ಔಟ್ಪುಟ್ಟಲ್ಲಿ ಲಾಸ್ ಆಗುತ್ತೆ ಅಂತ. ಸೊ ಆಡಿಯೋ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡೋಕ್ಕಾಗಲ್ಲ. The class of amplifier which has got 100% efficiency, theoretically, practical ಅಲ್ಲ, theoretically 100% efficiency ಇರುವಂಥ ಒಂದು ಆಂಪ್ಲಿಫೈರ್ ಯಾವುದು ಅಂತ ಕೇಳ್ತಿದ್ದಾರೆ. ಕ್ಲಾಸ್ ಸಿ ಆಂಪ್ಲಿಫೈರ್, ಕ್ಲಾಸ್ ಎಸ್ ಆಂಪ್ಲಿಫೈರ್, ಕ್ಲಾಸ್ ಡಿ ಆಂಪ್ಲಿಫೈರ್ ಆ್ಯಂಡ್ ಕ್ಲಾಸ್ ಎಫ್ ಆಂಪ್ಲಿಫೈರ್ ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಕ್ಲಾಸ್ ಡಿ ಆಂಪ್ಲಿಫೈರ್ ನಾವು ನೋಡಿದ್ದೀವಿ. ಆಲ್ರೈಟ್, ಸೊ ಫೋರ್ತ್ ಕ್ವಶನ್ ನೋಡಿ. ದ ಪವರ್ ಲೌಡ್ ಸ್ಪೀಕರ್, ದ ಪಾಪ್ಯುಲರ್ ಲೌಡ್ ಸ್ಪೀಕರ್ಸ್ ಯೂಸಸ್ ವಿಚ್ ಕ್ಲಾಸ್ ಆಫ್ ಆಂಪ್ಲಿಫೈರ್ಸ್ ಅಂತ. ಸೊ ಲೌಡ್ ಸ್ಪೀಕರ್ಸಲ್ಲಿ ಯಾವ ಆಂಪ್ಲಿಫೈರ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಕ್ಲಾಸ್ ಐ ಆಂಪ್ಲಿಫೈಯರ್ಸ್, ಕ್ಲಾಸ್ ಡಿ ಆಂಪ್ಲಿಫೈಯರ್ಸ್, ಕ್ಲಾಸ್ ಎ ಆಂಪ್ಲಿಫೈಯರ್ಸ್ ಆ್ಯಂಡ್ ಕ್ಲಾಸ್ ಎಸ್ ಆಂಪ್ಲಿಫೈಯರ್ಸ್ ಅಂತ. ಸೊ ಲೌಡ್ ಸ್ಪೀಕರಲ್ಲಿ ನಾವು ಯೂಸ್ ಮಾಡೋದು ಕ್ಲಾಸ್ ಎ ಆಂಪ್ಲಿಫೈಯರ್ಸ್ನ. ಸೊ ಆಪ್ಷನ್ ಸಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದ್ಯಾಟ್ ಒನ್. Then sixth question, which class of amplifier is also called as the push-pull type of amplifier? So class A, class C, class AB and class B anta. So now class B anna push-pull type of amplifier anta karitivi. So option D will be the right answer for this one. So seventh one, the class of amplifier which has got conduction angle equal to 90 degree. So 90 degree ಇರುವಂತ ಒಂದು ಕಂಡಕ್ಷನ್ ಆ್ಯಂಗಲ್ ಇರುವಂಥ ಒಂದು ಕ್ಲಾಸ್ ಆಫ್ ಆಂಪ್ಲಿಫೈರ್ ಯಾವುದು ಅಂತ ಕೇಳ್ತಿದ್ದಾರೆ. ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಎ ಬಿ ಆ್ಯಂಡ್ ಕ್ಲಾಸ್ ಸಿ. ಸೊ ಇದಕ್ಕೆ ನಾನು ಉತ್ತರ ಇಲ್ಲಿ ಹೇಳೋದಿಲ್ಲ ಗೈ. ಸೊ ಆಲ್ರೆಡಿ ಥಿಯರಿಯಲ್ಲಿ ಹೇಳಿದ್ದೀನಿ. ಸೊ ನೀವೆಲ್ಲರೂ ಕಮೆಂಟ್ ಮಾಡಿ, ಜಾಸ್ತಿ ಜನ ಕಮೆಂಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ. ಪ್ಲೀಸ್ ಕಮೆಂಟ್ ಮಾಡ್ತಾ ಇರಿ. ಸೊ ಅದರಿಂದ ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಬೇಕು. ಸೊ ದೆನ್ ಏಯ್ಟ್ ನೋಡಿ, ಇಫ್ ವಿ ವಾಂಟ್ ಟು ಡಿಕ್ರೀಸ್ ದ ಡಿಸ್ಟಾರ್ಷನ್ ಆಫ್ ಸಿಗ್ನಲ್ ಆಟ್ ಔಟ್ಪುಟ್ ಆ್ಯಂಡ್ ದೆನ್ ಬಯಾಸ್ ಶುಡ್ ಬಿ. ಸಿಗ್ನಲ್ನ ಡಿಸ್ಟಾರ್ಷನ್ ಕಮ್ಮಿ ಮಾಡಬೇಕಂದ್ರೆ ಬಯಾಸ್ನ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಸೊ ಬಯಾಸ್ನ ಡಿಕ್ರೀಸ್ ಮಾಡಬೇಕು, ಇನ್ಕ್ರೀಸ್ ಮಾಡಬೇಕು, ಕಾನ್ಸ್ಟೆಂಟ್ ಆಗಿಡಬೇಕು ಅಥವಾ ಜೀರೋ ಮಾಡಬೇಕು. ಸೊ ಅದನ್ನು ಇನ್ಕ್ರೀಸ್ ಮಾಡಬೇಕು. ಬಯಾಸ್ನ ಇನ್ಕ್ರೀಸ್ ಮಾಡಿದ್ರೆ ಡಿಸ್ಟಾರ್ಷನು ಕಮ್ಮಿ ಆಗುತ್ತೆ. ಸೊ ನೈನ್ತ್ ಕ್ವಶನ್ ನೋಡಿ, ದ ಕ್ರಾಸ್ ಓವರ್ ಡಿಸ್ಟಾರ್ಷನ್ ಪ್ರಾಬ್ಲಮ್ ಆಫ್ ಕ್ಲಾಸ್ ಬಿ ಆಂಪ್ಲಿಫೈರ್ ಇಸ್ ರಿಮೂವ್ಡ್ ಇನ್ ವಿಚ್ ಆಂಪ್ಲಿಫೈರ್ ಅಂತ. ಸೊ ಕ್ಲಾಸ್ ಬಿ ನ ಪ್ರಾಬ್ಲಮ್ನ ಎಲ್ಲಿ ಸಾಲ್ವ್ ಮಾಡಿದ್ದೀವಿ ನಾವು? ಸೊ ಕ್ಲಾಸ್ ಸಿ ಅಲ್ಲಿ, ಕ್ಲಾಸ್ ಬಿ ಅಲ್ಲಿ, ಕ್ಲಾಸ್ ಎಸ್ ಅಲ್ಲಿ, ಕ್ಲಾಸ್ ಎ ಬಿ ಅಲ್ಲಿ. ಸೊ ಕ್ಲಾಸ್ ಎ ಬಿ ಅಲ್ಲಿ ಕ್ಲಾಸ್ ಬಿನ ಕ್ರಾಸ್ ಓವರ್ ಡಿಸ್ಟಾರ್ಷನ್ನ ತೆಗೆದಾಕ್ತೀವಿ. ಓಕೆ, ಸೊ ಅದರಿಂದ ಕ್ಲಾಸ್ ಎ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್. ಸೊ ದಿಸ್ ದ ಲಾಸ್ಟ್ ಕ್ವಶನ್ ಗೈಸ್. ಮೋಸ್ಟ್ ಕಾಮನ್ಲಿ ಯೂಸ್ಡ್ ಕ್ಲಾಸ್ ಆಫ್ ಆಂಪ್ಲಿಫೈರ್ಸ್, ಮೋಸ್ಟ್ ಕಾಮನ್ ಆಗಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡುವಂಥ ಆಂಪ್ಲಿಫೈರ್ ಕ್ಲಾಸ್ ಯಾವುದು ಅಂತ ಕೇಳ್ತಿದ್ದಾರೆ. ಕ್ಲಾಸ್ ಸಿ ಆಂಪ್ಲಿಫೈಯರ್ಸ್, ಕ್ಲಾಸ್ ಟಿ ಆಂಪ್ಲಿಫೈಯರ್ಸ್, ಕ್ಲಾಸ್ ಎಸ್ ಆಂಪ್ಲಿಫೈರ್ಸ್ ಆ್ಯಂಡ್ ಕ್ಲಾಸ್ ಎ ಆಂಪ್ಲಿಫೈರ್. ಸೊ ಬಿಗ್ನಿಂಗಲ್ಲಿ ನಾನು ಇದಕ್ಕೆ ಆನ್ಸರ್ ಹೇಳಿಬಿಟ್ಟಿದ್ದೆ. ಸೊ ಕ್ಲಾಸ್ ಎ ಆಂಪ್ಲಿಫೈರ್ನ ನಾವು ಯೂಸ್ ಮಾಡ್ತೀವಿ ಮೋಸ್ಟ್ ಕಾಮನ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಒಳ್ಳೇದು ಅನಿಸಿದೆ ಮತ್ತು ಯೂಸ್ಫುಲ್ ಕೂಡ ಆಗಿದೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅನ್ ಇಂಟ್ರೆಸ್ಟಿಂಗ್ ಟಾಪಿಕ್. Until that, namaste.